ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ರಿಯಲ್ ಸ್ಟೋರಿ. ಇವತ್ತೊಂದು ನಾವು ವಿಶೇಷವಾದ ರೈತರಿದ್ದಾರೆ ಬಾಲ್ಕಿ ತಾಲೂಕದಲ್ಲಿ. ಅವ್ರ ಜೊತೆ ಮಾತಾಡಿ ಅವ್ರು ಏನೇನು ಬೆಳೆಸ್ಲತ್ತಾರ, ಯಾವ ಥರ ಬೆಳೆಸ್ಲತ್ತಾರ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಬೀಜದಲ್ಲಿ. ಏನು ಬೀಜ, ಏನು ಪ್ರಾಬ್ಲಮ್, ಒಂದು ಸಲ ಡಿಟೇಲ್ ಆಗಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಪರಿಚಯ ಹೇಳಿ ಸರ್. ನಾವು ರಾಜ್ಕುಮಾರ್ ಬೆಳ್ಳಳ್ಳಿ ಅಂತ ಸಿದ್ದೇಶ್ವರ ರೀ. ಓಕೆ. ಬಾಲ್ಕಿ ತಾಲೂಕು ಸಿದ್ದೇಶ್ವರು. ನಾನು ಮೊದಲು ಬಿತ್ತೀನಿ ಸರ್, ಒಂದು ಅಗ್ರೋದಿ ಅಂತಂದು ಇದು ಕುಸಿ ಬೀಜ ಬಿತ್ತೀನಿ ರೀ. ನಾಟಿಲ್ಲ ಸರ್ ಅವಾಗ. ಅಚ್ಚಾ. ಮತ್ತು ನೋಡಿ 8 ದಿವಸ ಬಾದ ಯಾಕೋ ನಾಟಿಲ್ಲ ಅಂತೇಳಿ ಮನೆ ಬೀಜ ತಂದು ಬಿತ್ತೀನಿ ರೀ. ಈ ರೀತಿ ಇದೆ ಸರ್. ಅಚ್ಚಾ. ಇವಾಗ ಮಾರ್ಕೆಟ್ ಬೀಜ ಅಷ್ಟೇನು ಕರೆಕ್ಟ್ ಇಲ್ಲ. ಕರೆಕ್ಟ್ ಹೆಂಗೆ ಅಂತೀರಿ ಸರ್? ಈಗ ನಾವು ಬಿತ್ತಿದ್ದೇವೆ, ನಮ್ಗೆ ಬಿತ್ತಿಲ್ಲ ಆಗಿರೋ ಕಡೆಯಿಂದ ಮತ್ತೆ ಸೆಕೆಂಡ್ ಟೈಮ್ ಬಿತ್ತಿದೆ ಅಂತ ಹೇಳ್ತೀನಿ. ಮನೆ ಬೀಜ ಇವರು. ಅವತ್ತೊಂದು ಹಾಕಿಂದು ಮತ್ತು ಅದು 650 ರೂಪಾಯಿ ಪ್ಯಾಕೆಟ್ ಕೊಟ್ರೆ ನನಗೆ ಇದು 5 ಪ್ಯಾಕೆಟ್ ಹತ್ತೇವೆ ರೀ. ಅಂದ್ರೂ ಆಗಿಲ್ಲ. ಸೆಕೆಂಡ್ ಟೈಮ್ ಮತ್ತು ನೋಡಿ ಮತ್ತು ಮನೆಗೆ ಆಯಿತು ಹಾಕಿ ಏನೋ ಮಾಡಿದೆವು. ಮತ್ತು ಒಂದು ಟೈಮ್ ಬಿತ್ತಂದ್ರೆ ನಾವು ಕಷ್ಟ ಅದ ರೀ. ಮತ್ತೊಮ್ಮೆ ಬಿತ್ತಂದ್ರೆ ಹೆಂಗೈತೆ ಸರ್? ನೀವೆಲ್ಲ ಮನೆಗೆ ಬೀಜ ಇಕ್ಕೋಬೇಕು ಸರ್. ಮಾರ ಕಾರಣ ಏನು ಇವಾಗ ಇಕ್ಕೋಬೇಕ್ರಿ? ಅದು ಒಪ್ಕೊಂಡು ಸರ್. ಈಗ ಒಬ್ಬರು ಅವ್ರು ಆ ಬೀಜ ಚಂದವ, ಒಬ್ರು ಈ ಬೀಜ ಚಂದವ, ಹಿಂಗೆ ಹೇಳೋದ್ರಿಂದ ರೈತರಿಗೆ ಕನ್ಫ್ಯೂಸ್ ಸರ್. ಈಗ ನೋಡ್ರಿ, ನೀವು ನಿಮ್ಮಲ್ಲಿ ಇರ್ಲಕ್ಕಾಗಿ ನೀವು ಮಾರ್ಕೆಟ್ದಿಂದ ತಂದು ಬಿತ್ತಿದ್ರಿ. ಇರ್ಲಕ್ಕಾಗಿ ಬಿತ್ತೀನಿ ರೀ. ನಿಮ್ಮಂದ್ರೆ ಹೇಳೋದ್ರಿಂದ ಒಬ್ಬರೊಬ್ಬರು ಹೇಳೋದ್ರಿಂದ ಪ್ಯಾಕೆಟ್ ಬೀಜ ಚಂದ ನೋಡ್ರಿ, ಬಿತ್ತಿರಿ ಚಂದ ಅಂತಂದ್ರೆ ಆ ರೀತಿ ಹೋತಂದು ಬಿತ್ತಿದ್ರಿ ನಾವು. ಬಿತ್ತೀಗ ನಮ್ಗೆ ಅನುಭವ ಆಯ್ತಲ್ಲ. ಈಗ ಒಟ್ಟು ಹೇಳಿದ ಮೇಲೆ ಬಿತ್ತಿದ ಮೇಲೆ ಅದು ನಾಟಿಲ್ರಿ ಅದು. ನಾ ಮತ್ತು ಖುದ್ ಮನೆಯಿಂದ ಬೀಜ ಹೋಗೇ ಬಿಡು ಪ್ಯಾಕೆಟ್ ತಂದಿನಾಗ ಮತ್ತು ಮನೆಯಿಂದ ಹೆಂಗೆ ಹಾಕಲ್ಲ ಬಿತ್ತಿದ ಮೇಲೆ ಈ ರೀತಿ ಇದಾರೆ ಖುಷಿ. ಏಜ್ದಿಂದ ಸರ್ ಇದು ಬೆಳೆ? ಇದು ಬೆಳೆ ಏಜ್ದಿಂದ? ಇದು ಒಂದು 1.5 ತಿಂಗಳು ಅದ ರೀ. 1.5 ತಿಂಗಳು. ಇನ್ನೂ ಎಷ್ಟು ತಿಂಗಳು ಬೇಕು ಸರ್ ಬರಲ್ಲ? ಇನ್ನೊಂದು 1.5 ತಿಂಗಳು ಆಗೈತೆ. ಇಲ್ಲಿ ಎಷ್ಟು ಎಕರೆ ಅದ ಸರ್ ನಿಮ್ಮ ಹೊಲ? ಇಲ್ಲ 5 ಎಕರೆ ಅದ ರೀ. 5 ಎಕರೆದಾಗ ಏನೇನು ಮಾಡಿರಿ ಸರ್? 5 ಎಕರೆ ಅದೇ. ಇದು ಖುಷಿ ಬೇಕೇನು ರೀ ಇವಾಗ? ಅದು ತೆಳಗೆ ಕಡ್ಡಿ ಬಿತ್ತೀನಿ ರೀ. ಅರ್ಧ ಇದು. ಎಲ್ಲ ಕಂಪ್ಲೀಟ್ ಸರ್ ವಿತೌಟ್ ಕೆಮಿಕಲಿಂದ ಬೆಳೆಸ್ತೀರಿ ಸರ್? ಈಗ ಒಂದ್ಸಲ ನಾನು ಪ್ರೊಪೋಪನ ಸುಡಿದೀನಿ ರೀ. ಮತ್ತು ಒನ್ನಿ ಸಾಕು ಹೊಡೆದೀನಿ. ಅದಕ್ಕೇನು ಕಡ್ಡಿಗೆ ಮತ್ತೆ ಹೊಡೆದಿಲ್ಲ ರೀ. ಕೆಮಿಕಲ್ ಹಾಕೇನಿ ರೀ. ಈಗ ನೆಕ್ಸ್ಟ್ ರೈತರು ಮಾಡ್ಬೇಕಾದ್ರೆ ನಿಮ್ಮ ಥರ ಅವ್ರಿಗೆ ಏನು ಹೇಳ್ತೀರಿ ನಿಮ್ಮಿಂದ ಹೇಳ್ಬೇಕಾದ್ರೆ? ಈಗ ನೋಡಿರಿ, ಬೇರೆ ಹೇಳೋಕ್ಕಿನ್ನ ತಮ್ಮ ಮಾಡಿ ಅನುಭವ ಪಡೋದು ಮಾಡ್ಕೊಂಡು ಭಾಳ ಒಳ್ಳೇದಂತೀರಿ. ನಾನು ಹೇಳ ಮತ್ತೊಬ್ರು ಹೇಳೋದು ಕೇಳಬಾರ್ದು ಅಂತ ಹೇಳಿಲ್ಲ. ಅಂದ್ರೆ ನೋಡಿ ನಮ್ಗೆ ಅನುಭವ ಆಗಿ ನಾವು ಕರೆಕ್ಟ್ ಅಂತೀವ್ರಿ ಅಂತ ಹೇಳಿ. ರಿಸಲ್ಟ್ ಅದಲ್ಲ ಸರ್ ಇಲ್ಲಿ ಈಗ. ಈಗ ಅವ್ರು ಹೇಳ್ಯಾರಂತೆ, ಚಾಣ್ಯರು ಹೇಳ್ಯಾರಂತೆ, ತಂದೆವು ಬಿತ್ತಿದೇವಲ್ಲ ಆಯ್ತು. ಅವ್ರು ಹೇಳ್ದಂಗೆ ಆಗ್ಬೇಕಲ್ಲ ಸರ್, ಆಗಿಲ್ಲ. ಇದು ಎಷ್ಟು ಎಕರ್ದ ಹಾಕಿರಿ ಸರ್? ಇದು ಒಂದು 2.5 ಇದೆ ರೀ. 2.5. ಎಷ್ಟು ಬರ್ತದೆ ಅಂತ ಹೇಳಿ ನಿಮ್ದು ಇದು ಸರ್ ಅಂದಾಜು? ಇವು ಚೆನ್ನಾಗಿ ಕ್ರಾಪ್ ಅದ ರೀ. ಮತ್ತು ಇಲ್ಲಾಂದ್ರೆ ಒಂದು ಎಕರೆಗೆ 7 ಕ್ವಿಂಟಲ್ ಬರ್ಬೇಕು ರೀ. 7 ಕ್ವಿಂಟಲ್. ಇವೇನು ಮಾರ್ಕೆಟ್ ಮಾಡ್ತೀರಾ ಸರ್? ಅಲ್ಲಿ ತೆಗೆದು ಮನೆಗೆ ನಾವು ಆದಟ್ಟು ನಮ್ಮ ಮನೆಗೆ ಇಟ್ಕೊಂಡು ಹೆಚ್ಚಿಗೆ ಮಾರ್ಬೋದು ರೀ. ಇನ್ನೂ ನಮ್ಮಲ್ಲಿ ಒಂದು ಕ್ವಿಂಟಲ್ ಖುಷಿ ಇದಾರೆ ಮನೆ. ಹೋದ ವರ್ಷದಿಂದ ರೀ ಮನೆಗೆ ಉಳ್ಳಾಕಂತ ಇಟ್ಕೊಂಡು. ನಾವು ಆದಟ್ಟು ಮನೆಗೆ ನಮ್ಗೆ ಸಾಕಂದ್ರೆ ಹೆಚ್ಚಿಗೆ ಮಾರ್ತೀವಿ ರೀ. ಎಲ್ಲರೂ ನಾವೇ ಯೂಸ್ ಮಾಡ್ತೀವಿ ರೀ. ಹೊಲ ಇದ್ದರು ರೈತರು ತಮ್ಮ ಬೆಳೆಗೆ ತಾವೇ ಬೀಜ ಇಟ್ಕೊಂಡು ಮಾಡಬೇಕು ಅಂತೀರಿ? ಅದು ನಮ್ಮ ಒಂದು ಭವಿಷ್ಯ ಅಲ್ರಿ ಈಗ. ಹೌದು. ಎಂದಕ್ಕೆ ಅದೇ ಥರ ಮಾಡ್ತಿರಲ್ಲ? ಈಗ ಆಲ್ರೆಡಿ ನಾವು ಹೆಸರು ಉದ್ದು ಇಟ್ಕೊಂಡೀನಿ ರೀ. ಇವಾಗ ಇಟ್ಕೊಂಡು ನಾವು ನಮ್ದ್ರೆ ಬಂದಿನ ಬೆಳೆ ಚಂದ ಬಂದಿದ್ದು ನೋಡಿ ನಾವೇ ಇಟ್ಕೊಂಡಿನಿ ರೀ. ಅವೇ ನೆಕ್ಸ್ಟ್ ಟೈಮ್ ಹಾಕ್ತೀರಿ? ಅವೇ ನೆಕ್ಸ್ಟ್ ಟೈಮ್ ಆಗ್ಬೋದು. ಹೇಳ್ರಿ ಸರ್. ನನಗೆ 21 ಎಕರೆ ಹೊಲ ಅದ ಸರ್. ನಾವು ಹೊಲದಾಗ ಕೆಲಸ ಮಾಡ್ಲಾಗ ನಾವೇನು ಹಿಂಗೆ ಏನು ಮಾಡಿರಿ ಅಂತ ವಿಚಾರ ಮಾಡೋದು. ನಾವು ಲೇಬರ್ ಬರಲಿ ಅದು ಬರಲಿ ನಾವೇನು ವಿಚಾರ ಮಾಡೋದು. ನಾವು ಸ್ವಂತ ನಿಂತು ಟ್ರ್ಯಾಕ್ಟರ್ ಹೊಡಿತೀನಿ ರೀ. ಸ್ವಂತ ಏನು ಭೀ ಕೆಲಸ ಇತ್ತು ನನ್ನ ಮಾಡ್ಕೋತೀನಿ ರೀ. ನಮ್ಮ ಮಿಸ್ಸೆಸ್ ಸರ್ ನೋಡ್ರಿ, ಅವ್ರು ಭೀ ಬರಲಿ ಲೇಬರ್ ಬರಲಿ ಅಂತೇಳಿ ಅದು ಹಾಕಿಂದಕ್ಕೆ ಒಬ್ಬಕ್ಕಿರ ಸದಿ ಕಳಿತಾರೆ ರೀ. ಈ ಖುಷಿ ಹೊಲ್ದಾಗ ಪೂರ ಹಾಕಿ ಒಬ್ಬಕ್ಕೆ ಕಳ್ತಕ್ಕೆ ನೋಡ್ರಿ. ಯಾರು ಲೇಬರ್ ಇಲ್ಲ. ಕಡ್ಡಿ ಏಜಿದೆ ಸರ್ ಹಾಕಿ? ಇದು ಒಂದು 20 ತಿಂಗಳಾಗ ಒಂದು. ಏನು ಹಾಕಿರಿ ಸರ್ ಸ್ಟಾರ್ಟಿಂಗ್ ಗೊಬ್ಬರದು? 20-0 ಹಾಕಿರಿ. 20-0 ಹಾಕಿರ. ಅದೊಂದು ಕಡ್ಡಿ. ಇನ್ನೂ ಎಷ್ಟು ದಿನ ಬೇಕು ಸರ್ ಇದು ಬರ್ಲಕ್ಕೆ? ಇದು ಇನ್ನೂ 2 ತಿಂಗಳು ಬೇಕು ರೀ. ಇನ್ನೂ 2 ತಿಂಗಳು? 2.5 ಬೇಕು ರೀ. ಸರ್ ನಿಮ್ಮ ಎಜುಕೇಷನ್ ಎಷ್ಟು ಸರ್? ನಮ್ಮ ಎಜುಕೇಷನ್ PUC ಆಗಿದೆ ರೀ. PUC ಫೇಲ್ ನಾವು. ಅಚ್ಚಾ. PUC ಫೇಲ್. ಇದ್ರೊಳಗೆ ಹೆಂಗೆ ಬಂದಿರಿ ಸರ್ ಅಗ್ರಿಕಲ್ಚರ್ ಅಂದ್ರೆ ಇರುವುದು ನಮ್ಮ ಆಸ್ತಿ ಮೊದಲೇ ಹೇಳೋದು. ನಾವು ಅಪ್ಪವ್ರು ಕೊಟ್ಟಿದ್ದು ನಮ್ಗೆ 7 ಎಕರೆ ರೀ ಇರುವುದು. ನನ್ನ ಕೈ ಮೇಲೆ ಒಂದು 14 ಎಕರೆ ತೊಗೊಂಡ್ರಿ. ಒಟ್ಟು ಒಂದು 20 ಎಕರೆ ಅಂದ ಆಗಿದೆ. 20 ಎಕರೆಲ್ಲ ಆ 7 ಎಕರೆದಿಂದ 20 ಎಕರೆ ಮಾಡಿರಿ ಸರ್? ನಾನು ನಮ್ಮಲ್ಲಿ ಮೊದಲು 2-3 ಟ್ರ್ಯಾಕ್ಟರ್ ಇದ್ದೀರಿ ಸರ್.
ನಾ ಹಾಲಿನ ರೂಟ್ನಾಗ ಒಂದು 3 ವರ್ಷ 4 ವರ್ಷ ಗಾಡಿ ಓಡ್ಸೀನಿ ರೀ. ಮತ್ತು ನಾ 3 ಟ್ರ್ಯಾಕ್ಟರ್ನ ಇಟ್ಟು ಅದನ್ನು ಕೆಲಸ ಮಾಡೀನಿ. ಹೊಲ ಎಂದಾಗಿ ಬೇರೆಯವ್ರು ಕಡ್ತಿ ಮಾಡ್ತೀನಿ ರೀ, ಒಂದು 30 ಎಕರೆ. ಇನ್ನು ಇವಾಗಲೂ ಕಟ್ತೀವಿ ರೀ, 30-32 ಎಕರೆ ಹೊರಗಿನ ಕಟ್ತೀವಿ ರೀ. ಅದೆಲ್ಲ 75% ಎಂದಾಗಿ ನಮ್ಮ ಮಗ ಇದ್ದಾನೆ, ನಾವು ಇಬ್ಬರೇ ಮೇಂಟೈನ್ ಮಾಡ್ತೀವಿ ರೀ. ಯಾರೇ ಒಟ್ಟು ಹೆಚ್ಚಿಗೆ ಕೆಲಸ ಬಂತು ಅಂದ್ರೆ ಏನೋ ಕೆಲ್ಸಕ್ಕೆ ಹಚ್ತೀವಿ ರೀ, ಗಾಡಿ ಮೇಲೆ ನಡ್ಸ್ಲಾಕತ್ತಾವೆ, ಇಲ್ಲ ನಾವೇ ಮಾಡ್ಕೋತೀವಿ ರೀ. ಈ ಸದ್ಯ ಪ್ರೆಸೆಂಟಿಗೆ ನಮ್ಮಲ್ಲಿ ಮನುಷ್ಯರಲ್ಲ, 2 ವರ್ಷ ಆಯ್ತು ನಾವೇ ಮಾಡ್ಕೊಂಡಿದ್ದೀವಿ. ಮೊದಲು ಲೇಬರ್ ಇರ್ತೀರಿ, ಸಿಗ್ತಿರು. ಅದಕ್ಕೆ ನಮ್ಮದೊಂದು ಕಿರಾಣಿ ದುಕಾನ್ ಅದ ರೀ. ನಾನು KM ನಂದಿ ಸೆಕ್ರೆಟ್ರಿ ಇದ್ದೀನಿ. ಪ್ರೆಸೆಂಟ್ ಈಗ 3 ವರ್ಷ ಆಯಿತು. ನಾವು ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆ ನಮ್ಮಲ್ಲಿ, ಅದರ ಅಧ್ಯಕ್ಷನ ಮಾಡ್ಯಾರ. ಸುಮ್ಮನೆ ಒಂದು ಒಳ್ಳೆಯ ಕೆಲಸ ಈಗ ಮಾಡಪ್ಪ ನೀವು ಮಾಡ್ತೀವಿ ಅಂತ ಊರೆಲ್ಲ ಕಲ್ತು ಅಂದ್ರೆ ಏನೋ ಒಂದು ಒಳ್ಳೆ ಭಾವನೆಯಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಇದೆಲ್ಲ ನಮ್ಮ ಕೆಲಸ ಮಾಡ್ಕೊತಿರ್ತೀನಿ. ಮೆಂಬರ್ ಬಿದ್ದೀರಿ ಅಂತಲ್ಲ ಸರ್? ಮೆಂಬರ್ ನಾವು ಅದು ನಮ್ಮ ಮಿಸ್ಸಸ್ ಇದ್ದಾರೆ ರೀ, ತಾಲೂಕು ಪಂಚಾಯತ್ ಮೆಂಬರ್ ಇದ್ದಾರೆ. ಸುಮಾರು ಒಂದು 30-25 ಸ್ಥಳ ಇದ್ರು. 2000 ಇಸ್ವಿ ಇದೆ. ತಾಲೂಕು ಪಂಚಾಯತ್ ಮೆಂಬರ್ ಇದ್ದಾರೆ.